ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಅಕ್ಕನ ಊರಿಗೆ ಹೋಗ್ತಾ ಇದ್ದೀನಿ ನಾನು. ಯಾಕೆ ಅಂತ ಹೇಳಿ ಗೊತ್ತಿದೆ ನಿಮಗೆಲ್ಲ. ಸೊ ನನ್ನ ವ್ಲಾಗ್ ಫಾಲೋ ಮಾಡೋರಿಗೆಲ್ಲ ಗೊತ್ತಿರುತ್ತೆ. ಅಕ್ಕನ ಮಗಂದು ಜೋಳ ತಗ್ಸೋ ಕಾರ್ಯಕ್ರಮ ಇದೆ. ಸೊ ಹೋಗ್ಬಿಟ್ಟು ಬರೋಣ ಅಂತ ಇವಾಗ ಅಕ್ಕನೂರಲ್ಲಿ ನಿಂತ್ಕೊಂಡೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಟೆರಸ್ ಮೇಲೆ ನಿಂತ್ಕೊಂಡು ತುಂಬ ಸೌಂಡ್ ಜಾಸ್ತಿ ಕೆಳಗಡೆ. ಇಲ್ಲಿ ಗಾಳಿ ಸಿಕ್ಕಾಪಟ್ಟೆ ಬೀಸ್ತಾ ಇದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮನ್ವಿತ್ ಇಬ್ಬರು ಹೋಗ್ತಾ ಇರೋದು. ಹಸ್ಬೆಂಡ್ಗೆ ಆಫೀಸ್ ಕಡೆಯಿಂದ ಕ್ಲೈಂಟ್ ಯಾರೋ ಬರ್ತಾರಂತೆ, ಸೊ ಅದಕ್ಕೋಸ್ಕರ ಅವ್ರು ಸ್ವಲ್ಪ ಬ್ಯುಸಿ ಇದ್ದರು. ನೀವೇ ಹೋಗಿ ಬನ್ನಿ ಅಂತ ಹೇಳಿದ್ರು. ನಾನು ಮನ್ವಿತ್ ಇಬ್ಬರೇ ಹೋಗ್ತಾ ಇರೋದು. ಮನ್ವಿತ್ದು ಅವ್ರ ಪಪ್ಪನ ಬಿಟ್ಟು ತುಂಬ ಅಂದರೆ ತುಂಬ ಅಳ್ತಾ ಇದ್ದ. ಪಪ್ಪ ಬನ್ನಿ ನೀವು ಅಂತ. ಇಲ್ಲ ನಾನು ಬೇಡ ನಾನು ಬಂದುಬಿಡ್ತೀನಿ ಅಂತ ಕೂಡ ಅಳ್ತಾ ಇದ್ದೆ. ಸೊ ಸ್ವಲ್ಪ ಹೊತ್ತು ಆ ಥರ ಮಾಡಿದೆ ಅಷ್ಟೇ. ಆನಂತರ ಬಸ್ ಮೂವ್ ಆದ ತಕ್ಷಣ ಅವನು ಸುಮ್ಮನಾಗ್ಬಿಟ್ಟ. ಸೊ ಫೈನಲಿ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ನೀವೆಲ್ಲ ನೋಡ್ದಂಗೆ ಇವಾಗ ನಮ್ಮದು ಸ್ಲೀಪರೇ ಮೇಲ್ಗಡೆ ಕೊಟ್ಟಿದ್ರು. ಸೊ ಇವಾಗೆಲ್ಲ ಕ್ರಿಸ್ಮಸ್ ರಜೆ ಇರೋದ್ರಿಂದ ಒಂದು ವಾರ ಫುಲ್ ರಶ್ ಆಗಿಬಿಟ್ಟಿತ್ತು. ಅದರಲ್ಲೂ ನಮಗೆ ಲಕ್ಕೀಲಿ ಒಂದು ಸೀಟ್ ಸಿಕ್ಕಿತ್ತು. ಅದರಲ್ಲೂ ಪಕ್ಕದಲ್ಲಿ ಯಾರೂ ಇರಲ್ಲ ಕೂಡ. ಅಲ್ಲಿ ಮುಂದ್ಗಡೆ ಯಾರೋ ಒಬ್ರು ಹತ್ತಿದ್ರಷ್ಟೇ ಮೆಜೆಸ್ಟಿಕ್ಕಿಂದ. ನಂತರ ಅವ್ರು ಬಂದು ಶಿವಮೊಗ್ಗದಲ್ಲಿ ಇಳ್ಕೊಂಡ್ಬಿಟ್ರು. ನಮಗೆ ಸ್ವಲ್ಪ ಕಂಫರ್ಟಬಲ್ ಆಗಿತ್ತು ಅಂತಲೇ ಹೇಳ್ಬೋದು. ಮನ್ವಿತ್ತು ಇವಾಗ ಅವ್ರ ಪಾಪನ ಬಿಟ್ಟು ಬರ್ತಾನೆ ಇಲ್ಲ, ನೋಡಿ ಯಾವ ಥರ ಮಾಡ್ತಿದ್ದಾನೆ ಅಂತ. ಹಾಗೆ ಬೆಳಗ್ಗೆ ಬಂದುಬಿಟ್ಟು ಅಣ್ಣ ಬಂದಿದ್ದ ನಮ್ಮನ್ನು ಪಿಕ್ ಮಾಡೋಕ್ಕೆ ಅಂತೇಳಿ. ಅಣ್ಣ ಅತ್ತಿಗೆ ಇಬ್ಬರೂ ಹಿಂದಿನ ದಿನವೇ ಬಂದುಬಿಟ್ಟಿದ್ರು. ಅಂದರೆ ಅವನೇ ಕೂದಲು ಕಟ್ ಮಾಡೋದು ನಮ್ಮ ಸೋದರ ಮಾವ, ಅದಕ್ಕೋಸ್ಕರನೇ ಬಂದಿದ್ದರು. ಸೊ ನಾನು ಕೂಡ ಊರಿಗೆ ಬಂದು ಫ್ರೆಶಪ್ ಆಗಿ ಆನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ವಿಕ್ರಾಂತದ್ದು ಮುಡಿ ಕೊಡೋದು. ಸೊ ಹೋಗ್ಬಿಟ್ಟು ಫ್ರೆಶಪ್ ಆಗಿ ಆನಂತರ ದೇವಸ್ಥಾನಕ್ಕೆ ಬರ್ತೀವಿ. ಅಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಓಕೆನಾ? ಈ ಥರ ನೀವೇನಾದರೂ ಶಾಸ್ತ್ರಗಳು ಮಾಡ್ತೀರಾ ಅಂತ ಹೇಳಿ ನಿಮ್ಮ ಕಡೆ ಏನಾದರೂ ಇದ್ದರೆ ನನ್ನ ಜೊತೆ ಕಮೆಂಟ್ ಬಾಕ್ಸಲ್ಲಿ ನೀವು ಶೇರ್ ಕೂಡ ಮಾಡ್ಕೊಬೋದು. ನಾಚಿಕೆ ಬೇಡ್ರಿ, ಎಷ್ಟು ಜನ ಕೇಳ್ಯಾರ ಗೊತ್ತಾ? ನಿಮ್ಮ ಅತ್ತಿಗೆ ಯಾವಾಗ ತೋರ್ಸಲ್ಲ ಊರಿಗೆ ಹೋದಾಗೆ. ಯಾಕೆ ನಾವು ಊರಿಗೆ ಹೋದಾಗ ಅವ್ರು ಊರಿಗೆ ಹೋಗಿರ್ತಾರ ಅಂತ ಹೇಳಿ ಮದ್ವೆ ತಕ್ಕೇನೆ. ಅದಾದ್ಮೇಲೆ ಊರಿಗೆ ಬಂದಿದ್ದೆ 2 ಸರಿ ಇರ್ಲಿಲ್ಲಲ್ಲ ಅವಾಗ. ಈ ವಯಸ್ಸಿ ನಮಗೆ ಒಳ್ಳೆ ನಂಗತ್ತವ. ಎಷ್ಟು ಕೆಲಸ ಮಾಡೇವಿ, ಎಷ್ಟು ಕಾರ್ಯ ಮಾಡೇವಿ ಏನೋ ಗೊತ್ತಿಲ್ಲ. ಈಗ ಮಂದಿ ಕೈ ಬಾಯಿ ಕೈ ಎಷ್ಟು ಬಾಣ್ತಾನ. ಅದು ದೇವಸ್ಥಾನಕ್ಕೆ ಬಂದ್ವಿ. ಇದು ತೊಗರ್ಶಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಸೊ ತುಂಬ ಚೆನ್ನಾಗಿದೆ. ಇದು ಬೆಟ್ಟದ ಮೇಲಿದೆ ದೇವಸ್ಥಾನ. ಮುಂದ್ಗಡೆ ನಿಂತ್ಕೊಂಡು ನೋಡಿದರೆ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಿಮಗೆ ಆದಷ್ಟು ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಜನ ವೀಡಿಯೋಸ್ ಮಾಡ್ತಾಯಿದ್ರು, ಎಲ್ಲರ ಕಡೆಯಿಂದ ಇಸ್ಕೊಂಡು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ನೊಬ್ಬಳೇ ಮಾಡ್ತಾ ನಿಲ್ಲಕ್ಕಾಗೋದಿಲ್ಲ, ಸೊ ಅದಕ್ಕೋಸ್ಕರ ಓಕೆ ಬನ್ನಿ. ಇವಾಗ ಅಷ್ಟೇ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡಿಸಿ ಆನಂತರ ತುಂಬ ಶಾಸ್ತ್ರಗಳಿರುತ್ತೆ, ಅದನ್ನೆಲ್ಲ ಮಾಡಿಸಿ ಆದಮೇಲೆ ಹೇರ್ ಕಟ್ ಅಂದರೆ ಕೂದಲು ಮುಡಿ ಕೊಡೋದು. ಆ ನಂತರ ಮತ್ತೆ ಸ್ನಾನ ಎಲ್ಲ ಆದಮೇಲೆ ಮತ್ತೆ ಅವರಿಗೆ ತುಂಬ ಇದೆ ಶಾಸ್ತ್ರಗಳಂತಲೇ ಹೇಳ್ಬೋದು. ಸೊ ಅದೆಲ್ಲ ಒಂದು ಬೈ ಒಂದು ತೋರಿಸ್ತಾ ಹೋಗ್ತೀನಿ. ಸೊ ನಾವು ಬಂದಾಗ ಯಾರೂ ಇರಲಿಲ್ಲ, ಅಷ್ಟೊಂದು ಜನ ಇರಲಿಲ್ಲ. ಸೊ ನಮ್ಮ ಫ್ಯಾಮಿಲಿಯವ್ರ್ಸ್ ಅಷ್ಟೇ ಇತ್ತು. ಅಂದರೆ ಇವಾಗ 1-2 ಕಾರಲ್ಲಿ ಬಂದಿದ್ವಿ ಅಷ್ಟು ಜನ ಮಾತ್ರ ಇದ್ದರು. ಆಮೇಲೆ ಅಪ್ಪಾಜಿ ಅಮ್ಮ ಬಂದರು ಅಷ್ಟೇ, ಮತ್ತು ಯಾರೂ ಇಲ್ಲ. ಅಪ್ಪಾಜಿ ಅಮ್ಮ ಬಂದರು. ಇಷ್ಟು ಜನ ಇಲ್ಲಿ ಕೂತ್ಕೊಂಡು ಪೂಜೆಯಲ್ಲಿ ಯಾರ್ದು ಆಗ್ತಾಯಿತ್ತು, ಅದಕ್ಕೋಸ್ಕರ ನಾವು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ ನಮ್ಮ ಭಾವ ಅಲ್ಲಿ ಹೋದವ್ರು, ನಮ್ಮ ಅಕ್ಕನ ಗಂಡ ಹಳದಿ ಸೀರೆ ಉಟ್ಕೊಂಡು ನಮ್ಮ ಅಕ್ಕ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಆದರೂ ಕ್ಲಾರಿಟಿ ಕೊಟ್ಟೆ. ಮನ್ವಿತ್ ಕೂತಿದ್ದಾನೆ ಅವ್ರ ದೊಡ್ಡ ಮೇಲೆ. ಸೊ ಬನ್ನಿ.
ಇದು ಫಸ್ಟಿಗೆ ಗುರುಕಸೆಯಲ್ಲಿ ಉಟ್ಬಿಟ್ಟು ಒಂದು ಕಳಸ ಕೊಡಿಸ್ಬಿಟ್ಟು ಅವ್ರ ಅಣ್ಣ ಮತ್ತು ನಮ್ಮ ಅಕ್ಕ ಬಾವ ಮತ್ತು ಮಕ್ಕಳು ಕೂರಿಸ್ಬಿಟ್ಟು ಅಲ್ಲಿ ಕಂಕಣ ಸ್ವಾಮಿಗಳಿಗೆ ಪೂಜೆ ಮಾಡ್ತಾರೆ. ಸೊ ನಂತರ ಕೂದಲು ಕಟ್ ಮಾಡೋದು ಅಣ್ಣನೇ ಫಸ್ಟು ವೀಳ್ಯದೆಲೆಯಿಂದ ಕಟ್ ಮಾಡ್ತಾರೆ ಕೂದಲನ್ನ. ಆಮೇಲೆ ಸ್ವಲ್ಪ ಕತ್ತರಿಯಿಂದ ಒಂದು ಎರಡೆರಡು ಕೂದಲನ್ನ ಕಟ್ ಮಾಡ್ತಾರೆ. ಆನಂತರ ಅದು ಮಾಮೂಲಿ ಮಾಡಿರ್ತಾರಲ್ಲ ಕೂದಲು ಕಟ್ ಮಾಡಿರ್ತಾರಲ್ಲ, ಸೊ ಅವರೇ ಮಾಡೋದು. ಇವಾಗ ಫಸ್ಟು ಸ್ಟಾರ್ಟಿಂಗ್ ಬಂದು ಕಂಕಣ ಕಟ್ತಾರೆ. ಕಂಕಣ ಕಟ್ಟಾದಮೇಲೆ ಯಾವುದೇ ಒಂದು ಪೂಜೆ ಸ್ಟಾರ್ಟ್ ಆಗೋದು. ಸೊ ಇಲ್ಲ ಅದೇ ಮಾಡ್ತಾ ಇದ್ದಾರೆ. ಅಡಿಕೆ ಮಾಡೋದು ಬಾಯಿ ಕಡೆ ಬಾ ನೀನು ಅಡಿಕೆ ಮಾಡೋದು ಬಾ ಬಿಟ್ಟ ನಿನ್ನ ಫೋನ್ ಸ್ವಲ್ಪ ವಿಡಿಯೋ ಮಾಡೋ ಆಮೇಲೆ ಸೆಂಡ್ ಮಾಡಿ ಮಾಡ್ತೀವಿ ವಿಡಿಯೋ ಮಾಡಿದ್ದೀನಿ ಬಟ್ ಪೂರ್ಣ ಹಿಂದ ಅವ್ರಿಗೆ ಅಭ್ಯಾಸ ಐತೆ ಮಾಡಿ ಗೋವಾ ಆ ಕಡೆ ನೋಡ್ರಿ, ಅಲ್ಲಿ ನೋಡ್ರಿ ಸ್ವಾಮಿಯವ್ರ ಒಂದು ತೋರಿಸಿ. ಸ್ವಾಮಿಯವ್ರು ನೋಡ್ರಿ, ಸ್ವಾಮಿಯವ್ರ ಸೇರಿ ಹೊಟ್ಟಿದೆ ಆಮೇಲೆ ನೋಡೋಣ. ಹಾಂ ಅಣ್ಣ ಬೋಲ
ಏನದು ಇಲ್ಲೋಡು ಪುಟ್ಟ ಇಲ್ಲೋಡು ಇಲ್ಲೋಡ ಇಲ್ಲೋಡ ಏನು ಮೇಡಮ್ ಅಲ್ಲ ಇದೆ ಆ ಸೈಡ್ ಏನ್ ಮಾಡಕ್ಕೆ ನೀವು ಸಕ್ಕರೆ ಮುಟ್ಬಾರೆ ದೂರ ದೂರ ಇದ್ದೀರಿ ಅಲ್ಲ ಇಲ್ಲ ಮಗನ ನಿಂದ ಬನ್ನಿ ನಿಂದ ಸರಿ ಎಲ್ಲಿ ಮಗ ಒಳಗಾಗ ಬೇಲಕ್ಕಿಯ ಕಟಮ್ ಬಂದಿದ್ದಿಲ್ಲ ದಿನ ಯಾವಾಗ ಕಟಮ್ ಟೀಚರ್ ಹೇಳಲ್ಲ ಟೀಚರ್ ಹೇಳ್ಯಾರಂತ ಯಾರು ಕಟಿಂಗ್ ಮಾಡಿ ಮಾಡ ವಾಚು ಮಾಡ್ಸಿರೋದು ಬರೋ ಪೌನಿ ಬಿಡೋದು ಎದ್ದೆ ವರ್ಷ ಆಗತ್ತೀಗ
ಏನು ನೋಡ್ಕೊಂಡು ಹೋಗ್ತೇನೆ ಮಕ್ಕಳ ನಾನು ನೋಡಿದ್ದೆ ಇಲ್ಲ